ಕೈಮಾ ಸಾಂಬಾರ್ಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ? ಈರುಳ್ಳಿ, ಇಲ್ಲಿ ಮೀಡಿಯಂ ಸೈಜ್ ಈರುಳ್ಳಿನ 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. 1 ಮೀಡಿಯಂ ಸೈಜ್ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 1 ಫುಲ್ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಅದರ ಸಿಪ್ಪೆ ಬಿಡಿಸಿಲ್ಲ ಅಷ್ಟೇ. ನೀವು ಬೇಕು ಅಂತಂದರೆ ಸಿಪ್ಪೆ ಬಿಡಿಸಿಟ್ಕೊಬೋದು. ನೆಕ್ಸ್ಟ್ ಒಂದು ಅರ್ಧ ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಕಾಳುಮೆಣಸು ತೊಗೊಂಡಿದ್ದೀನಿ. ಜೀರಿಗೆ ಅರ್ಧ ಟೀ ಸ್ಪೂನು. ನೆಕ್ಸ್ಟ್ ಸೋಂಪು ಅರ್ಧ ಟೀ ಸ್ಪೂನ್. ಚಕ್ಕೆ, ಲವಂಗ, ಏಲಕ್ಕಿ. ಇಲ್ಲಿ ಅರ್ಧ kg ಮಾತ್ರ ನಾನು ಕೈಮಾ ಸಾಂಬಾರನ್ನ ಮಾಡ್ತಿರೋದು, ಹಾಗಾಗಿ ಅರ್ಧ kg ಚಿಕನ್ ಮಾತ್ರ ತೊಗೊಂಡಿರೋದು, ಹಾಗಾಗಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಅರ್ಧ ಇಂಚಷ್ಟು ಚಕ್ಕೆ, 3 ಲವಂಗ, 2 ಏಲಕ್ಕಿ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಗಸಗಸೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರೋ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಮಟನ್ ಸಾಂಬಾರು ಪುಡಿ 1.5 ಟೀ ಸ್ಪೂನ್ ಆಗೋಷ್ಟು, ಒಂದು ಅರ್ಧ ಸ್ಪೂನ್ನ ನಾನು ಕೈಮಾ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊತೀನಿ. 1 ಸ್ಪೂನ್ ನಾನು ರುಬ್ಬೋದಕ್ಕೆ ಬಳಸ್ತೀನಿ. ಧನಿಯಾ ಪೌಡರು, ನೀವು ಮಟನ್ ಸಾಂಬಾರು ಪುಡಿ ಇಲ್ಲ ಅಂದವರು ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಏನು ಯೂಸ್ ಮಾಡ್ತಿರ್ತೀರ ಸಾಂಬಾರಿಗೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ತಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ. ಫಸ್ಟ್ ಇವಾಗ ಏನು ಮಸಾಲೆ ತೋರಿಸ್ದೆ ನಾನು, ಇಷ್ಟನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮಾತ್ರ ಲಾಸ್ಟಲ್ಲಿ ಮಿಕ್ಸ್ ಮಾಡ್ತೀನಿ, ಅದು ಗ್ಯಾಸ್ ಆಫ್ ಆದಮೇಲೆ. ಗೊತ್ತಾಗಲಿಲ್ಲ ಅಂತ ಅಂದರೆ ಕ್ಲಿಯರಾಗಿ ಇನ್ನೊಂದು ಸಲ ವೀಡಿಯೋ ಮಾಡಿ ತೋರಿಸಿದ್ದೀನಿ. ಇಷ್ಟು ಐಟಮ್ಸ್ನ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಗ್ಯಾಸ್ ಆಫ್ ಆದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ನಾನಿಲ್ಲಿ ಕೈಮಾ ರೆಡಿ ಮಾಡೋದಕ್ಕೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಸಪ್ರೇಟಾಗಿ ತೋರಿಸ್ತಿದ್ದೀನಿ ಎಲ್ಲದನ್ನು. ಅದಕ್ಕೆ ಫಸ್ಟ್ ಮಸಾಲೆ ರುಬ್ಕೊತಾ ಇದ್ದೀನಿ. ಮಸಾಲೆ ರುಬ್ಬಿ ಎತ್ತಿಟ್ಕೊತೀನಿ. ಆಯಿಲ್, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅಂದ್ಬಿಟ್ಟು ಇನ್ನೆಲ್ಲ ಮಸಾಲೆನೂ ಕೂಡ ಆಯಿಲಲ್ಲಿ ಫ್ರೈ ಮಾಡ್ತಿದ್ದೀನಿ. ಇದೊಂದು ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಮಾಡಿಕೊಂಡ್ರೆ ತುಂಬಾ ಈಸಿ ಇರುತ್ತೆ. 1-2 ಸಲ 3 ಸಲ ಟ್ರೈ ಮಾಡಿದ್ರೆ ಆಟೋಮೆಟಿಕ್ ಈಸಿ ಬಂದ್ಬಿಡುತ್ತೆ, ಪ್ರಾಬ್ಲಮ್ ಏನಿಲ್ಲ. ಈ ಮಟನ್ ಸಾಂಬಾರು ಪುಡಿ ಏನು ಹೇಳಿದೆ, ನೀವು ಆದಷ್ಟು ಕಮ್ಮಿ ಬಳಸ್ಕೊಳ್ಳಿ. ಖಾರದ ಪುಡಿ ಅಥವಾ ಧನಿಯಾ ಪುಡಿ ಏನಿರುತ್ತೆ ಅದನ್ನು ಕಡಿಮೆ ಬಳಸ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದರೆ ಕಾಳುಮೆಣಸು ಕೂಡ ಯೂಸ್ ಮಾಡಿದ್ದೀನಿ ಫ್ರೈ ಮಾಡೋದಕ್ಕೆ. ಮಸಾಲೆಗೆ ಕಾಳುಮೆಣಸು ಕೂಡ ಯೂಸ್ ಮಾಡಿರೋದ್ರಿಂದ ಕಾಳುಮೆಣಸು ಖಾರ ಇರುತ್ತೆ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಕಡಿಮೆನೇ ಹಾಕ್ತೀರಿ. ಲಾಸ್ಟಲ್ಲಿ ಬೇಕು ಅಂತಂದರೆ ನೀವು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಬೋದು. ಅದರ್ವೈಸ್ ಇಲ್ಲ, ಒಂದೇ ಮೆಜರ್ಮೆಂಟಲ್ಲಿ ಬಳಸ್ಕೊತೀನಿ ಅಂತ ಅಂದರೆ ನೋ ಪ್ರಾಬ್ಲಮ್, ಯೂಸ್ ಮಾಡ್ಕೊಬೋದು. ಆದಷ್ಟು ಖಾರ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆಗಿದೆ. ಧನಿಯಾ ಪೌಡರ್, ಗ್ಯಾಸ್ನ ಆಫ್ ಮಾಡ್ತಿದ್ದೀನಿ. ಧನಿಯಾ ಪೌಡರ್ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ತಿದ್ದೀನಿ. ಅರಿಶಿನ ಅರ್ಧ ಟೀ ಸ್ಪೂನ್ ಆಗುವಷ್ಟು. ಮಟನ್ ಸಾಂಬಾರು ಪುಡಿ, ನಾವು ಖಾರ ತಿನ್ನೋದ್ರಿಂದ 1.5 ಸ್ಪೂನಷ್ಟು ಹಾಕ್ತಿದ್ದೀನಿ. ತೆಂಗಿನ ತುರಿ ಹಾಕ್ತಿದ್ದೀನಿ. ಇವಾಗಲೇ ಹೇಳ್ತಿದ್ದೀನಿ, ಈರುಳ್ಳಿ ಫ್ರೈ ಆದಮೇಲೆ ಮಟನ್ ಸಾಂಬಾರು ಪುಡಿ, ಧನಿಯಾ ಪುಡಿ, ನೆಕ್ಸ್ಟ್ ಅರಿಶಿನ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದು ಬಿಸಿ ಆರಿದ ನಂತರ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು, ನುಣ್ಣಗೆ ರುಬ್ಕೊಬೇಕು. ಕೈಮಾ ಸಾಂಬಾರಿಗೆ ಯಾವುದೇ ರೀತಿ ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಆ ಥರ ಯೂಸ್ ಮಾಡ್ತಿಲ್ಲ, ಜಸ್ಟ್ ಇಷ್ಟೇ ಐಟಮ್ಸು. ನೆಕ್ಸ್ಟ್ ಬಿಸಿ ಆರಿದ ನಂತರ ರುಬ್ಕೊಂಡ್ಬಿಡ್ತೀನಿ. ಈ 1/4 ಭಾಗದಷ್ಟು ಮಸಾಲೆ ಏನೆತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೈಮಾನ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊತಿದ್ದೀನಿ, ಪೇಸ್ಟ್ ಮಾಡ್ಕೊತಿದ್ದೀನಿ. ಗ್ರೈಂಡ್ ಆಗಿದೆ. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ ಒಂದು ಬೌಲಿಗೆ. ಕೈಮಾ ಉಂಡೆ ಮಾಡ್ಕೊಳ್ಳೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ತಾ ಇದ್ದೀನಿ. 1 by 1 ವಿಡಿಯೋ ತೋರಿಸ್ತಿದ್ದೀನಿ. ಗೊತ್ತಾಗಲಿಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಬೋದು. ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ಫಸ್ಟ್ ಈರುಳ್ಳಿ ಮಸಾಲೆನ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಕೈಮಾ ಉಂಡೆ ರೆಡಿ ಮಾಡ್ಕೊಳ್ಳೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಕೈಮಾ ಪೀಸಸ್ ತೊಗೊಂಡಿದ್ದೀನಿ. ಮಾಮೂಲಿ ಚಿಕನ್ ಅಂಗಡಿಲಿ ಕೈಮಾಗೆ ಅಂತ ಕೇಳಿದ್ರೆ ಈ ರೀತಿಯಾಗಿ ಕಟ್ ಮಾಡಿಕೊಡ್ತಾರೆ.
ಸೊ ನಾನಿಲ್ಲಿ ಅರ್ಧ kg ಅಷ್ಟಿದೆ. 1 ಬೌಲ್ ಆಗೋಷ್ಟು ಕಡಲೆ ತೊಗೊಂಡಿದ್ದೀನಿ, ಹುರ್ಗಡ್ಲೆ ಅಂತ ಹೇಳ್ತಾರೆ. ಸೊ 1 ಬೌಲ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಪೌಡರ್ ಮಾಡ್ಕೊಬೇಕು. ಯಾವುದೇ ರೀತಿ ನೀರು ಹಾಕದೆ ಪೌಡರ್ ಮಾಡ್ಕೊಬೇಕು. ಸ್ವಲ್ಪ ಅರಿಶಿನ, ಸ್ವಲ್ಪ ಅಂದರೆ ಒಂದು 1/4 ಟೀ ಸ್ಪೂನ್ಗಿಂತ ಕಡಿಮೆ, ಯಾಕಂದರೆ ಈರುಳ್ಳಿ ಮಸಾಲೆಗೂ ಕೂಡ ಹಾಕಿರ್ತೀವಿ ಅದಕ್ಕೆ. ಸ್ವಲ್ಪ ಮಟನ್ ಸಾಂಬಾರು ಪುಡಿ, ಒಂದು 10 ಸ್ಪೂನ್ ಅಷ್ಟು ಆಗಿದ್ರೆ ಸಾಕು, ಖಾರಕ್ಕಷ್ಟೇ. ಸೊ ಖಾರ ಬೇಡ ಅಂತ ಅಂದರೆ ಡೈರೆಕ್ಟಾಗಿ ಸ್ಕಿಪ್ ಮಾಡ್ಕೊಬೋದು. 2 ಮೊಟ್ಟೆ ತೊಗೊಂಡಿದ್ದೀನಿ. ಈರುಳ್ಳಿ ಮಸಾಲೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಜಾರಲ್ಲಿ, ಅದಕ್ಕೆ ಚಿಕನ್ ಕೈಮಾ ಏನಿತ್ತು, ಚಿಕನ್ ಸ್ವಲ್ಪ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಎರಡನ್ನೂ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಪೇಸ್ಟ್ ಇದು. ಸೊ ಯಾವುದೇ ರೀತಿ ನೀರು ಹಾಕೊಳ್ಳದೆ ರುಬ್ಕೊಬೇಕು. ನೀರು ಹಾಕೊಂಡ್ರೆ ತೆಳ್ಳಗಾಗುತ್ತೆ, ಸೊ ಕೈಮಾ ಉಂಡೆ ಬರಲ್ಲ, ಗೊತ್ತಾಯ್ತಾ? ಫಸ್ಟ್ ಹುರ್ಗಡ್ಲೆನ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ. ಯಾವುದೇ ರೀತಿ ನೀರು ಹಾಕದೆ ಪೌಡ್ರ್ ಮಾಡ್ಕೊತಿದ್ದೀನಿ. 1 ಕಪ್ ಬೇಕಾ, ಅಷ್ಟೊಂದು ಬೇಕಾ 1 ಕಪ್ ಆಗೋಷ್ಟು ಅಂತ ಅಂದರೆ, ಎಗ್ಗೆಲ್ಲ ಹಾಕಿರ್ತೀವಿ, ಈ ರುಬ್ಬಿರೋ ಮಸಾಲೆ ಎಲ್ಲ ಇರುತ್ತೆ, ಸ್ವಲ್ಪ ತೆಳ್ಳಗಾದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು ಅನ್ನೋ ಒಂದು ರೀಸನ್ನಿಂದ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 1 ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. ಪೌಡರ್ ಆಗಿದೆ. ಇವಾಗ ಒಂದು ಪ್ಲೇಟ್ ಅಥವಾ ತಟ್ಟೆ ಏನಿರುತ್ತೆ ಅದಕ್ಕೆ ಕಾಣಿಸ್ತಿದೆ. ಸೊ ನಿಮ್ಮ ಪೀಸಸ್ ಮಾಡೋದಕ್ಕಿಂತ ಮುಂಚೆ ಅವರೇನೆ ತೊಳೆದು ಇದು ಮಾಡಿರ್ತಾರೆ, ಕಟ್ ಮಾಡಿಕೊಟ್ಟಿರ್ತಾರೆ. ಸೊ ಅಕಸ್ಮಾತ್ ಅವರು ವಾಶ್ ಮಾಡಿ ಕೊಟ್ಟಿಲ್ಲ ಅಂತ ಅಂದರೆ, ವಾಶ್ ಮಾಡಿ ಕಟ್ ಮಾಡಿ ಕೊಟ್ಟಿಲ್ಲ ಅಂದರೆ ಸ್ವಲ್ಪ ಜಾಲರಿ ಟೈಪಲ್ಲಿರೋ ಪಾತ್ರೆಯಲ್ಲಿ ನೀವೇ ವಾಶ್ ಮಾಡ್ಕೊಂಬಿಡಿ. ಈಗ ಪ್ಲೇಟಲ್ಲಿ ಚಿಕನ್ ಕೀಮಾ, ನೆಕ್ಸ್ಟ್ ರುಬ್ಬಿಟ್ಕೊಂಡಿರೋ ಮಸಾಲೆ, ಹುರ್ಗಡ್ಲೆ ಪೌಡರು, ಸ್ವಲ್ಪ ಅರಿಶಿನ, ಒಂದು 1/2 ಸ್ಪೂನ್ ಆಗೋಷ್ಟು ಹಾಕ್ತಿದ್ದೀನಿ. ಇಲ್ಲಿ ಒಂದು 1/2 ಸ್ಪೂನ್ ಆಗೋಷ್ಟು ಮಟನ್ ಸಾಂಬಾರು ಪುಡಿ ಹಾಕ್ತಿದ್ದೀನಿ. ನೀವು ಬೇಕಿದ್ದರೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಬೋದು. ಮೊಟ್ಟೆ ಆ್ಯಡ್ ಮಾಡ್ತಿದ್ದೀನಿ. 1 ಮೊಟ್ಟೆ ತೊಗೊಂಡ್ರೆ ಸಾಕಾಗುತ್ತೆ. 2 ಮೊಟ್ಟೆ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಮಸಾಲೆ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಕಾಣಿಸ್ತಿದೆ ಅಲ್ವಾ? ಇವಾಗ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಯಾವುದೇ ರೀತಿ ನೀರು ಆ್ಯಡ್ ಮಾಡಬಾರ್ದು ಮತ್ತು ತೆಳ್ಳಗಾಗಬಾರ್ದು. ತೆಳ್ಳಗಾದರೆ ಸಾಂಬಾರಲ್ಲಿ ಕೀಮಾ ಉಂಡೆಗಳೆಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಸ್ವಲ್ಪ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಸಾಲ್ಟ್ನ ಆ್ಯಡ್ ಮಾಡ್ತೀನಿ ನಾನು. ನೀವು ಬೇಕಿದ್ರೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಪೀಸಸ್ನ ಕೂಡ ಹಾಕ್ಕೊಬೋದು. ನಾನು ಈರುಳ್ಳಿ ಪೀಸಸ್ ಹಾಕಿಲ್ಲ, ಡೈರೆಕ್ಟಾಗಿ ಮಸಾಲೆ ರುಬ್ಕೊಂಡಿರೋ ಮಸಾಲೆ ಮಾತ್ರ ಹಾಕ್ತಿದ್ದೀನಿ. ರುಬ್ಕೊಂಡಿರೋ ಈರುಳ್ಳಿ ಮಸಾಲೆ ಮಾತ್ರ ಹಾಕ್ತಿದ್ದೀನಿ. ಇವಾಗ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ಏನಕ್ಕೆ ಅಂತ ಅಂದರೆ ಉಂಡೆ ಮಾಡಿರ್ತೀವಿ, ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತೆ. ಸೊ ಹಂಗಾಗಿ ಕೈಮಾ ಉಂಡೆ ಮಾಡಬೇಕಾದ್ರೂ ಈ ಮಿಕ್ಸ್ಚರ್ ಏನು ಕಲ್ಸ್ಕೊಂಡಿರ್ತೀವಿ ಅವಾಗೇನೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿದ್ರೆ ಉಪ್ಪು ಕರೆಕ್ಟಾಗಿ ಹಿಡ್ದಿರುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ತುಂಬ ದಿನ ಆಗೋಗಿತ್ತು, ಆಲ್ಮೋಸ್ಟ್ 2025 ನಾನು ಕೀಮಾ ಸಾಂಬಾರನ್ನೇ ಮಾಡಿರಲಿಲ್ಲ. ನಾನು ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲ ಅಂತ ಅಂದರೆ ಇದು ಕೂಡ ಕ್ವಿಕ್ಕಾಗಿ ಆಗ್ಬಿಡುತ್ತೆ. ಏನಿಲ್ಲ ಗೈಸ್, ಒಂದು 2 ಸಲ 3 ಸಲ ಟ್ರೈ ಮಾಡಿ, ಆಲ್ಮೋಸ್ಟ್ ನಿಮಗೆ ಬಂದ್ಬಿಡುತ್ತೆ. ಐಟಮ್ಸ್ ಎಲ್ಲ ನಿಮಗೆ ನೆನಪಿಗೆ ಬರುತ್ತೆ. ಮಿಕ್ಸ್ ಆಗಿದೆ ಕಂಪ್ಲೀಟಾಗಿ. ಇವಾಗ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊತಿದ್ದೀನಿ. ಕಾಣಿಸ್ತಿದೆಯಲ್ವಾ? ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ಏನಕ್ಕೆ ಅಂತ ಅಂದರೆ ಸಾಂಬಾರಲ್ಲಿ ಈ ಪೀಸಸ್ ಬಿಟ್ಕೊಬಾರ್ದು ಅಂತ. ತೀರಾ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ತೆಳ್ಳಗಾಯ್ತು ಅಂತ ಅಂದರೆ ಹುರ್ಗಡ್ಲೆ ಪೌಡರ್ ಏನಿರುತ್ತೆ ಅದನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಮೊಟ್ಟೆ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಜಾಸ್ತಿ ತೆಳ್ಳಗೆ ಬರಲ್ಲ. ನಾನು 2 ಮೊಟ್ಟೆ ಯೂಸ್ ಮಾಡಿದ್ದೀನಿ. ಸೊ 2 ಮೊಟ್ಟೆ ಯೂಸ್ ಮಾಡೋದ್ರಿಂದ ಏನಿಲ್ಲ, ತೆಳ್ಳಗಾಗುತ್ತೆ. ಎಕ್ಸ್ಟ್ರಾ ಹುರ್ಗಡ್ಲೆ ಪೌಡರ್ ಆ್ಯಡ್ ಮಾಡಬೇಕಾಗುತ್ತೆ ಅಷ್ಟೇ. ಮೊಟ್ಟೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ 2 ಮೊಟ್ಟೆ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದೀನಿ. 1 ಮೊಟ್ಟೆ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದೀನಿ. ಕೀಮಾ ಉಂಡೆಗಳು ರೆಡಿಯಾಗಿದೆ. ಇವಾಗ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ಸಾಂಬಾರಲ್ಲಿ ಪೀಸಸ್ ಬಿಟ್ಕೊಬಾರ್ದು ಅಂತ ಅಷ್ಟೇ. ನಾನು ಈರುಳ್ಳಿ ಏನು ಫ್ರೈ ಮಾಡ್ಕೊಂಡಿದ್ದೆ ಅದೇ ಬಾಣಲಿಗೆನೆ
ಎಣ್ಣೆ ಹಾಕಿದ್ದೀನಿ. ಇದು ಕೈಮಾ ಉಂಡೆಗಳೆಲ್ಲ ಅರ್ಧದಷ್ಟು ಮುಳುಗಬೇಕು, ಅಷ್ಟು ನಾನು ಕೈಮಾ ಉಂಡೆಗಳು ಹಾಕಿದ್ದೀನಿ. ನಿಮಿಷ ಫೋನ್ ಬರ್ತದೆ. ಸೊ ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ಕೈಮಾ ಉಂಡೆಗಳನ್ನ ಹಾಕ್ತಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು, ಅಂದರೆ ಸಾಂಬಾರು ಬಿಟ್ಕೊಬಾರ್ದು ಅಂತಷ್ಟೇ, ಪೀಸ್ ಬಿಟ್ಕೊಂಬಾರ್ದು ಅಂತಷ್ಟೇ. ಸೊ ಹಾಕೋರು ಡೈರೆಕ್ಟಾಗಿ ಸಾಂಬಾರಿಗೆ ಹಾಕ್ತಾರೆ. ಕಾಣಿಸ್ತಿದ್ದೀನಿ ಇದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಮುಕ್ಕಾಲು ಭಾಗದಷ್ಟು ಕೀಮಾ ಎಣ್ಣೆಲೆ ಫ್ರೈ ಆಗಿರುತ್ತೆ. ಸೊ ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ರೆಡಿಯಾಗಿ ಹೋಗ್ತಿದೆ. ಕುಕ್ಕರ್ ಸ್ವಲ್ಪ ಆಯಿಲು. ಇವಾಗ ರುಬ್ಬಿಟ್ಕೊಂಡಿರೋ ಈರುಳ್ಳಿ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಿದ್ವಿ. ಇದು ಆಲ್ಮೋಸ್ಟ್ ಎಣ್ಣೆ ಫ್ರೈ ಮಾಡಿರೋದ್ರಿಂದ ತುಂಬ ಟೈಮ್ ತಗೊಳ್ಳಲ್ಲ. ಸ್ಮೆಲ್ ಸಕ್ಕತ್ತಾಗಿದೆ. ಸೀರಿಯಸ್ಲಿ ಹೇಳ್ತಿದ್ದೀನಿ, ಸಕ್ಕತ್ತಾಗಿ ಸ್ಮೆಲ್ ಬರ್ತಾ ಇದೆ. ಸ್ವಲ್ಪ ಫ್ರೈ ಆಗಿದೆ. ಇದನ್ನ ಹಾಗೆ ಬೇಕಿದ್ರೆ ತಿನ್ಬೋದು. ಮಸಾಲೆ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಿಮ್ಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಸಾಂಬಾರಿಗೆ ಜಾಸ್ತಿ ಬೇಕಾಗಿಲ್ಲ, ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತೀನಿ. ಸೊ ಸಾಲ್ಟು ನೋಡ್ಕೊಂಡು ಆ್ಯಡ್ ಮಾಡಿ, ಯಾಕಂದರೆ ಕೈಮಾ ಉಂಡೆಗೂ ಕೂಡ ಸಾಲ್ಟ್ ಆ್ಯಡ್ ಮಾಡಿದ್ದೆ. ಸೊ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು. ಕ್ಲೋಸ್ ಮಾಡೋದು ಬೇಡ, ಜಸ್ಟ್ ಹಾಗೆ ಮುಚ್ಚಿಟ್ಬಿಟ್ಟು ಕುದಿಯೋವರೆಗೂ ಬೇಯಿಸ್ಕೊಳ್ಳೋಣ. ನಂತರ ಈ ಕೈಮಾ ಉಂಡೆಗಳೇನಿರುತ್ತೆ ಇದನ್ನು ಆ್ಯಡ್ ಮಾಡೋಣ. ಅಲ್ಲಿ ಸಾಂಬಾರ್ಗಿಂತನೂ ಕೈಮಾ ಉಂಡೆ ಹಾಗೆ ತಿನ್ನೋದು ಚೆನ್ನಾಗಿದೆ, ಎಣ್ಣೆಲ್ಲಿ ಫ್ರೈ ಮಾಡಿರೋದ್ರಿಂದ. ಮೇ ಬಿ ಸಾಂಬಾರ್ಗೆ ಹೋಗೋ ಹೊತ್ತಿಗೆ ಆಲ್ಮೋಸ್ಟ್ ಆಲ್ ಖಾಲಿ ಆಗಿಬಿಟ್ಟಿರುತ್ತೆ ಅನಿಸುತ್ತೆ. ಸುಮಾರು ಉಂಡೆಗಳು ಮಾಡಿದೆ. ಇವಾಗ ಇಷ್ಟು ಉಂಡೆಗಳು ಇಟ್ಕೊಂಡಿದೆ, ಎಲ್ಲ ಖಾಲಿ ಮಾಡಿದ್ದಾಯಿತು. ಸಾಂಬಾರು ಕುದೀತಾ ಇದೆ. ಇವಾಗ ಕೈಮಾ ಪೀಸಸ್ನ ಆ್ಯಡ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ಉಪ್ಪು ಖಾರ ಏನಾದರೂ ಬೇಕಿದ್ರೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಕೈಮಾ ಪೀಸಸ್ನ ಆ್ಯಡ್ ಮಾಡ್ತಿದ್ದೀನಿ. ಕೈಮಾ ಸಾಂಬಾರು ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ. ನೀವು ಬೇಕಿದ್ರೆ ನೋಡಿಕೊಂಡು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.